ಅಪ್ಪಾಜಿ, ಸಹಜವಾಗಿ ಈಗ ಅಣ್ಣವರ ಕಾಲದ ಹೋರಾಟ ಆಗಿರ್ಬೋದು, ಅವರ ನಾಯಕತ್ವದ ವಿಚಾರ ಆಗಿರ್ಬೋದು, ಈ ಸಂದರ್ಭ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಸಿನಿಮಾ ಇಂಡಸ್ಟ್ರಿನ ಮುನ್ನೋಡ್ಸೋಕ್ಕೆ ಒಬ್ಬ ನಾಯಕರಿಲ್ಲ ಅನ್ನುವಂತಹ ವಿಚಾರ ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಸೊ ಇದನ್ನು ಹೆಂಗೆ ಸರಿಪಡಿಸೋದು? ಅದು ನೀವು ಹೇಳ್ತಾರೆ ಮತ್ತು 100% ನಿಜ. ಈಗ ನಾವು ಆ ಕಾಲ ಇದ್ದಂಥ ಒಂದು ಎಲ್ರಿಗೂ ಬೇಕಾದ ವ್ಯಕ್ತಿ ಒಬ್ಬ ರಾಜ್ಕುಮಾರ್ ಅಂತ. ಎಲ್ಲರೂ ರಾಜ್ಕುಮಾರ್ ಬಗ್ಗೆ ಬೆಲೆ ಕೊಡ್ತಾಯಿದ್ರು, ಗೌರವ ಕೊಡ್ತಾಯಿದ್ರು, ಪ್ರೀತಿಸ್ತಾಯಿದ್ರು. ಅಂಥ ವ್ಯಕ್ತಿ ಒಬ್ಬರು ಬೇಕೀಗ ನಮ್ಮ ಇಂಡಸ್ಟ್ರಿಗೆ. ಒಬ್ಬ ನಾಯಕ ಬೇಕು. ಈಗ ಏನಾಗಿದೆ ಇಂಡಸ್ಟ್ರಿ ನಾಯಕನಿಲ್ಲದ ದೋಣಿ ಆಗಿದೆ. ಅದಕ್ಕೆ ಒಬ್ಬ ನಾಯಕನ ಆರಿಸ್ಕೋಬೇಕಾದ್ದು ನಮ್ಮ ಚಿತ್ರರಂಗದ ಕರ್ತವ್ಯ. ಆದಷ್ಟು ಬೇಗ ಅದನ್ನು ಮಾಡ್ತಾರೆ, ಹಾಗೆ ಆಗುತ್ತೆ. ಯಾವತ್ತೂ ಕೂಡ ಚಿತ್ರರಂಗ ನಾನಿರಲಿ ಇನ್ನೊಬ್ಬರು ಇರಲಿ ಹೋಗ್ಬಿಡುತ್ತೆ, ಅದೆಲ್ಲ ಭಾವನೆ ತಪ್ಪು. ರಾಜ್ಕುಮಾರ್ ಹೇಳೋರು, ಅಣ್ಣ ನೀವಿಲ್ಲದ್ರೆ ಹೇಗಣ್ಣ ಮುಂದೆ ಆಗ ಅನ್ಕೋಬಾರ್ದಪ್ಪ. ಯಾವತ್ತೂ ಕೂಡ ನನಗಿಂತಲೂ ಕೂಡ ಒಳ್ಳೆ ಕಲಾವಿದರು ಬರ್ತಾರೆ, ಒಳ್ಳೆ ನಟರು ಬರ್ತಾರೆ. ಚಿತ್ರರಂಗಕ್ಕೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ, ಚಿತ್ರರಂಗ ಯಾವತ್ತೂ ನಾಶ ಹೊಂದೋದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಅದರಿಂದ ಇವತ್ತೆಲ್ಲ ಏನೊಂದು ಒಳ್ಳೆದು ಕೆಟ್ಟದ್ದಿರುತ್ತೆ, ಅದರಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ನಮ್ಮ ಧರ್ಮ. ಅದು ಬಿಟ್ಟರೆ ನಾನು ಏನು ಹೇಳಲಿಕ್ಕೆ ಕೂಡ ಐ ಡೋಂಟ್ ಲೈಕ್ ಇಟ್. ಅದೇ ಈಗ ಒಗ್ಗಟ್ಟಿಲ್ಲ, ಸೊ ನಾಯಕರ ಅವಶ್ಯಕತೆ ಇದೆ. ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಕೂಡ ಸದ್ಯಕ್ಕೆ ಕಷ್ಟಕರವಾಗಿರುವಂಥದ್ದು. ಸೊ ಈಗ ಸಿನಿಮಾ ಇಂಡಸ್ಟ್ರಿನ ಸರಿಪಡಿಸುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದಿಷ್ಟು ರೂಪುರೇಷೆಗಳು ಆಗಬೇಕು ಅಂತ ಹೇಳ್ತೀರಿ? ನನ್ನ ಅವಾಗಲೇ ಹೇಳ್ತಾನೆ, ನೀವು ಕೇಳ್ತೀರ, ನಾನು ಹೇಳ್ತಾ ಇದ್ದೇನೆ. ನಮಗೆಲ್ಲರೂ ಸರಿದೂಸ್ಕೊಂಡು ಹೋಗೋದು ಈ ಕಲಾವಿದ ಸಂಘ ಇದೆಯಲ್ಲ, ಆ ಕಲಾವಿದ ಸಂಘದಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ಆ ಕಲಾವಿದ ಸಂಘ ಬೆಳೆಸೋಗ್ತಾ ಈಗ ರಾಕಲ್ ವೆಂಕಟೇಶ್ ಇದ್ದಾರೆ, ದೊಡ್ಡಣ್ಣವ್ರು ಇದ್ದಾರೆ, ಅವರೆಲ್ಲ ಹಿರಿಯ ವ್ಯಕ್ತಿಗಳವರೆಲ್ಲ. ಅವರೆಲ್ಲ ಕೂತ್ಕೊಂಡು ಕರೆದು ಎಲ್ಲರೂ ಮಾತಾಡಬೇಕು. ಮಾತಾಡಿದ್ರೆ ಸರಿ ಹೋಗುತ್ತೆ ವಿನಃ ಹಾಗೆ ಬಿಟ್ಬಿಟ್ಟೆ ಹಿಂಗೆ ಈ ಥರ ಆಗಿಬಿಡುತ್ತೆ. ಅದು ಆಗಬಾರ್ದು. ಹೇಳೋಣ, ಈ ದೊಡ್ಡಣ್ಣವ್ರಿಗೆ ಹೇಳೋಣ, ರಾಕಲ್ ವೆಂಕಟೇಶ್ ಅವ್ರಿಗೆ ಹೇಳೋಣ, ಶಿವರಾಜ್ ಕುಮಾರ್ ಈಗ ತಾನೇ ಆರೋಗ್ಯ ಮಾಡಿಸ್ಕೊಂಡು ಬಂದಿದ್ದಾರೆ, ಅವರು ಇದ್ದಾರೆ, ಸ್ವರೂಪ್ ಇದ್ದಾರೆ, ಎಲ್ಲ ಕರೆದು ಕೂತ್ರೆ ಮಾತಾಡಲಿ. ನಮ್ಮ ಕಲಾವಿದ ಸಂಘ ಇದೆಯಲ್ಲ, ಖಂಡಿತ ಅದು ಮಾಡೇ ಮಾಡ್ತಾರೆ, ಹಾಗೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ.